ಆದ್ರೂ ಆಗ್ಲಿ ಹೈಕಮಾಂಡ್ ಹೇಳಿದ ವ್ಯಕ್ತಿಯೇ ಸಿಎಂ ಆಗ್ತಾರೆ, ಬೇರೆ ಯಾರು ಆಗೋಕೆ ಸಾಧ್ಯ ಇಲ್ಲ. ಹುಬ್ಬಳ್ಳಿಯಲ್ಲಿ ಖಡಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಈ ಒಂದು ವಿಚಾರವಾಗಿ. ಯಾಕಂದ್ರೆ ನೋಡಿ, ಕಾಂಗ್ರೆಸ್ನಲ್ಲಿರುವಂತಹ ಒಂದು ದೊಡ್ಡ ಗೊಂದಲ ಅಂತಂದ್ರೆ ಇದೇ ಸಿಎಂ ಬದಲಾವಣೆಯ ವಿಚಾರ ಅಥವಾ ನಾಯಕತ್ವದ ಬದಲಾವಣೆಯ ವಿಚಾರ. ಡಿಸಿಎಂ ಡಿಕೆ ಶಿವಕುಮಾರ್ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ, ಅದೇನೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ನಿನ್ನೆ ಕೂಡ ಹೋಗಿದ್ರು, ಇವತ್ತು ಮತ್ತೆ ವಾಪಸ್ ಬಂದು ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಈ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಜಮೀರ್ ಅಹಮದ್ ಅವರು. ನೋಡಿ ಸ್ವಾಮಿ, ಯಾರಾದ್ರೂ ಆಗ್ಲಿ ನನಗೆ ಬೇಕಾಗಿಲ್ಲ, ಆದ್ರೆ ನಮ್ಮ ಮನಸ್ಸಲ್ಲಿ ಅಥವಾ ನನ್ನ ತಲೆಯಲ್ಲಿ ಒಂದು ವಿಚಾರ ಇದೆ. ಅದೇನು ಅಂತಂದ್ರೆ 2028ರವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ, ಅದೇ ಸ್ಥಾನದಲ್ಲಿ ಇರ್ತಾರೆ ಅವರು. ಅದನ್ನು ಯಾರು ಕೂಡ ಬದಲು ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಹೇಳಿದಂತೆ ಎಲ್ಲರೂ ಕೇಳ್ತಾರೆ. ಹೈಕಮಾಂಡ್ ಏನಿದೆ, ಸಿದ್ದರಾಮಯ್ಯ ಅವರ ಒಂದು ನಾಯಕತ್ವವನ್ನ, ಅವರ ಆಡಳಿತವನ್ನ ಒಪ್ಕೊಂಡಿದ್ದೆ. ಅದಕ್ಕೆ ಅವರು ಇನ್ನೂ ಇಷ್ಟು ದಿನ ಆದ್ರೂ ಬದಲು ಮಾಡ್ತಾ ಇಲ್ಲ. ಬೇರೆಯವರು ಮಾತನಾಡೋ ತರ ಏನಾದ್ರೂ ಒಪ್ಪಂದ ಆಗಿದ್ರೆ 2.5 ವರ್ಷ ಅಂತ ಹೇಳಿ ಏನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಹೈಕಮಾಂಡ್ ಚೇಂಜ್ ಮಾಡಬೇಕಿತ್ತಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವರ ಒಂದು ಆಡಳಿತವನ್ನು ಒಪ್ಕೊಂಡಿದ್ದಾರೆ, ಅವರೇ ಇರಬೇಕು ಅನ್ನೋದು ಹೈಕಮಾಂಡ್ ಆಸೆ ಕೂಡ ಆಗಿದೆ. ಹೀಗಾಗಿ ನಾವು ಕೂಡ ಹೇಳ್ತಾ ಇದ್ದೀವಿ 2028 ತನಕ ಅವರೇ ಇರ್ತಾರೆ. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಆದ್ರೂ ಆಗ್ಲಿ, ಇನ್ನೊಬ್ರಾದ್ರೂ ಆಗ್ಲಿ, ಮತ್ತೊಬ್ರಾದ್ರೂ ಆಗ್ಲಿ, ಯಾರಾದ್ರೂ ಆಗ್ಲಿ ನಮಗೇನು ಅಭ್ಯಂತರ ಇಲ್ಲ. ಹೈಕಮಾಂಡ್ ಯಾರನ್ನ ಹೇಳ್ತಾರೋ ಅವರೇ ಸಿಎಂ ಆಗ್ತಾರೆ. ಅದ್ರ ಬಗ್ಗೆ ನಮ್ಮ ಏನು ಕೂಡ ಆಕ್ಷೇಪ ಇಲ್ಲ ಅಂತ ಮಾತನಾಡಿದ್ದಾರೆ. ನವೆಂಬರ್ರಿಂದಾನು ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತೆ, ಹಾಗೆ ಹೀಗೆ ಅಂತ ಮಾತನಾಡ್ತಾ ಇದ್ರು. ನವೆಂಬರ್ ಕ್ರಾಂತಿ ಇಲ್ಲ, ಡಿಸೆಂಬರ್ ಕ್ರಾಂತಿ ಇಲ್ಲ, ಯಾವ ಕ್ರಾಂತಿ ಕೂಡ ಇಲ್ಲ. ಎಲ್ಲ ಕ್ರಾಂತಿಗಳು ಕೂಡ ಮುಗಿದೋಗಿದೆ. ಈಗೇನಿದ್ರು ಕೂಡ ಸಿದ್ದರಾಮಯ್ಯ ಅವರ ಆಡಳಿತವನ್ನು ನೋಡಬೇಕಷ್ಟೇ ಯಾರೇ ಆದ್ರೂ ಕೂಡ. ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿದಂತೆ ಕಾಣ್ತಾ ಇದೆ ಜಮೀರ್ ಅಹಮದ್ ಅವರು. ಸಿಎಂಗೆ ಆಪ್ತ ಆಗಿರುವಂತಹ ಜಮೀರ್ ಅಹಮದ್ ಯಾವಾಗಲೂ ಕೂಡ ಸಿಎಂ ಸಿದ್ದರಾಮಯ್ಯ ಪರವಾಗಿ ಅನ್ನುವಂಥ ವಿಚಾರವನ್ನು ಮತ್ತೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಪ್ತರ ಎಲ್ಲರನ್ನ ಕೂಡ ಭೇಟಿ ಮಾಡಿದ್ರು, ಮಾತನಾಡಿದ್ರು, ಅದು ಚರ್ಚೆ ಆಗಿತ್ತು. ಈಗ ಹೈಕಮಾಂಡ್ ಮುಂದೆ ಹೋಗ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ಥಾನವನ್ನು ತೆಗೆದುಕೊಳ್ಳೋಕೆ. ಆದ್ರೆ ಜಮೀರ್ ಅಹಮದ್ ಈಗ ಈ ರೀತಿಯಾಗಿ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. 5 ವರ್ಷವೂ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಇರ್ತಾರೆ, ಯಾರು ಕೂಡ ಚೇಂಜ್ ಮಾಡೋಕೆ ಆಗೋದಿಲ್ಲ, ಯಾವ ಕ್ರಾಂತಿ ಕೂಡ ಇಲ್ಲ, ಯಾವ ಗೊಂದಲಗಳು ಕೂಡ ಬೇಡ ಅಂತ ಹೇಳಿ ಜಮೀರ್ ಅಹಮದ್ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಮತ್ತೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಏನೇ ಆದ್ರೂ ಸರಿ ಸಿದ್ದರಾಮಯ್ಯ ಬದಲಾಗಲ್ಲ ಅನ್ನುವಂತಹ ವಿಚಾರವನ್ನ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂಥದ್ದು ಜಮೀರ್ ಅಹಮದ್ ಈ ಒಂದು ವಿಚಾರವಾಗಿ. ಕ್ರಾಂತಿ 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 ನಾನು ಆವತ್ತೇ ದಿಟ್ಟಿಲ್ಲ, ಅದೆಲ್ಲ ಜಾಸ್ತಿ ಆಯಿತು. ನಾವು ಕೇಳಿ ಸರ್, ನಾನು ದಿಲ್ಲಿಯಲ್ಲೇ ಹೇಳಿದೆ. ನವೆಂಬರ್ ಕ್ರಾಂತಿ ಇಲ್ಲ, ಕ್ರಾಂತಿ ಇಲ್ಲ. ಯಾರು ನವೆಂಬರ್ ಕ್ರಾಂತಿ ಅಂತ ನವೆಂಬರ್ ಆದಮೇಲೆ ಬೇದಿವಾಂತಿ ಶುರು ಆಗ್ತಂತ ಅವತ್ತೇ ದಿಲ್ಲಿಯಲ್ಲಿ ಹೇಳಿದೆ. ನವೆಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಸಂಕ್ರಾಂತಿ ಹೋಯ್ತು, ಈಗ ಯುಗಾದಿ ಹಬ್ಬ ಕಾಯ್ತಾ ಇದ್ದಾರೆ. ಯುಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೇಳ್ತಾರೆ ಸರ್, ನಾನು 2028 ಬದಲಾವಣೆ ಮಾಡ್ತಿದ್ದಾರೆ. ನಮ್ಮಿಂದ ನಿಮ್ಮಿಂದ ಪ್ರಸಾರಪ ಇಲ್ಲ, ಹೈಕಮಾಂಡ್ ಏನ್ ಹೇಳ್ತಾರೆ ನಾನು ಹೇಳ್ತಿಲ್ಲ. ನಮ್ಮ ಪಕ್ಷ ಹೈಕಮಾಂಡ್, ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ ಮಾಡಲಿ, ಡಿ ಕೆ ಶಿವಕುಮಾರ್ ಅಂತಾರ ಆಗಲಿ, ಯಾರು ಈಗಿದವರು ದಾಸೆ ಆಗಲಿ, ಹೈಕಮಾಂಡ್ ಅನ್ನು ಒಪ್ಕೊಂಡು. ಈಗ ನಿನ್ನೆ ಮಾಧ್ಯಮದಾಗ ಹೇಳಿದ್ದೀನಿ ಸರ್, ನವೆಂಬರ್ ಕ್ರಾಂತಿ ಮುಗಿತು, ನೀವೆಂತ ಕ್ರಾಂತಿ ಕ್ರಾಂತಿ ನಾನು ಆವತ್ತೇ ದಿಟ್ಟಿಲ್ಲ, ಅದೆಲ್ಲ ಜಾಸ್ತಿ ಆಯಿತು. ನಾವು ಹೇಳಿ ಸರ್, ನಾನು ದಿಲ್ಲಿಯಲ್ಲೇ ಹೇಳಿದೆ. ನಾನು ನವೆಂಬರ್ ಕ್ರಾಂತಿ ಇಲ್ಲ, ಕ್ರಾಂತಿ ಇಲ್ಲ. ಯಾರು ನವೆಂಬರ್ ದೆಹಲಿಯಲ್ಲಿ ಗರಿಗೆದರಿದೆ ಸಿಎಂ ಬದಲಾವಣೆಯ ಒಂದು ಕುತೂಹಲ. ನಿಜಕ್ಕೂ ಕೂಡ ದಿನದಿಂದ ದಿನಕ್ಕೆ ಈ ಒಂದು ವಿಚಾರವಾಗಿ ಕುತೂಹಲ ಹೆಚ್ಚಾಗ್ತಾ ಇದೆ. ಬದಲಾವಣೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಸತತವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದೇ ಒಂದು ವಿಚಾರವಾಗಿ ದೇಶದ ಒಂದು ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ಏನಾಗಬಹುದು ಕಾಂಗ್ರೆಸ್ನಲ್ಲಿ ಬದಲಾವಣೆ ಏನಾದರೂ ಆಗುತ್ತಾ? ನಿಗದಿಯಂತೆ ನಾಳೆ ದಾವೋಸ್ಗೆ ತೆರಳಬೇಕಾಗಿತ್ತು ಡಿ ಕೆ ಶಿವಕುಮಾರ್, ಆದರೆ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಉಳಿದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಹೈಕಮಾಂಡ್ನಿಂದ ಕರೆ ಬರುವಂತಹ ನಿರೀಕ್ಷೆಯಲ್ಲಿದ್ದಾರೆ ಡಿಸಿಎಂ. ಹೈಕಮಾಂಡ್ ಭೇಟಿ ಮಾಡಿ ಸಿಎಂ ವಿಚಾರವನ್ನು
ಚರ್ಚೆ ನಡೆಸುವಂತಹ ಒಂದು ಸಾಧ್ಯತೆ ಕೂಡ ಇದೆ. ನಿನ್ನೆ ಸಂಜೆ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಕೆ.ಜೆ. ಜಾರ್ಜ್ ಅವರು ಕೂಡ. ಡಿ.ಕೆ.ಶಿ ಭೇಟಿ ನಂತರ ರಾಹುಲ್ ಗಾಂಧಿ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಜಾರ್ಜ್ ಅವರು. ಸಿದ್ದರಾಮಯ್ಯ ಆಪ್ತರಾಗಿರುವಂತಹ ಸಚಿವ ಕೆ.ಜೆ. ಜಾರ್ಜ್ ಏನಿದ್ದಾರೆ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಮಾತನಾಡಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ ಈಗ. ಹೀಗಾಗಿ ಸಿಎಂ ಬದಲಾವಣೆಯ ವಿಚಾರ ದೆಹಲಿಯ ಅಂಗಳದಲ್ಲಿದೆ. ಏನು ಚರ್ಚೆ ಆಗುತ್ತೆ, ಏನು ತೀರ್ಮಾನ ಆಗುತ್ತೆ, ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ, ಸೋನಿಯಾ ಗಾಂಧಿ ಅವರು ಏನು ಹೇಳ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಅಭಿಪ್ರಾಯ ಏನಿರುತ್ತೆ, ಇನ್ನು ಬೇರೆ ಬೇರೆ ಹೈಕಮಾಂಡ್ ವರಿಷ್ಠ ನಾಯಕರೇನಿದ್ದಾರೆ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದೇ ಈಗ ಪ್ರಶ್ನೆಯಾಗಿರುವಂಥದ್ದು. ವಿದೇಶಿ ಪ್ರವಾಸವನ್ನ ಮಾಡಬೇಕಾಗಿತ್ತು ಡಿ.ಕೆ. ಶಿವಕುಮಾರ್ ಅವರು. ಆದ್ರೆ ಈಗ ರಾಜಕೀಯ ಬೆಳವಣಿಗೆಗಳು ಬದಲಾವಣೆಗಳು ಬೇರೆ ರೀತಿಯಾಗಿ ಕಾಣ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಕೆ.ಜೆ. ಜಾರ್ಜ್ ಅವರು ಯಾಕೆ ದಿಢೀರಾಗಿ ದೆಹಲಿಗೆ ಹೋದ್ರು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು, ಏನ್ ಚರ್ಚೆಯನ್ನು ಮಾಡಿದ್ರು ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರಂತೆ. ಹೀಗಾಗಿ ಈ ರೀತಿಯಾಗಿ ಎಲ್ಲ ಬೆಳವಣಿಗೆಗಳು ಕಾಣ್ತಾ ಇರೋದ್ರಿಂದ ನಾನು ಈ ಸಮಯದಲ್ಲಿ ಬೇರೆ ದೇಶಕ್ಕೆ ಹೋಗೋದು ಸರಿಯಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ ಡಿ.ಕೆ. ಶಿವಕುಮಾರ್. ನಿಗದಿಯಂತೆ ನಾಳೆ ದಾವೋಸ್ಗೆ ಹೋಗಬೇಕಾಗಿತ್ತು ಡಿ.ಕೆ. ಶಿವಕುಮಾರ್ ಅವರು ಒಂದು ಕೆಲಸದ ವಿಚಾರವಾಗಿ. ಆದರೆ ರಾಜಕೀಯ ಬದಲಾವಣೆಗಳೇನಿದೆ, ಬೆಳವಣಿಗೆಗಳೇನಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಾನು ಇಲ್ಲಿರೋದೇ ಸೂಕ್ತ ಅಂತ ಹೇಳಿ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ಮುಂದೂಡಿದ್ದಾರೆ ಅನ್ಸುತ್ತೆ ವಿದೇಶದ ಒಂದು ಪ್ರವಾಸವನ್ನ ಡಿ.ಕೆ. ಶಿವಕುಮಾರ್ ಅವರು. ನಿಜವಾಗಿಯೂ ಕೂಡ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ದಿನಕ್ಕೊಂದು ಬೆಳವಣಿಗೆಗಳು, ದಿನಕ್ಕೊಂದು ಹೇಳಿಕೆಗಳು. ನಾವೀಗಾಗಲೇ ನೋಡಿದ್ವಿ ಜಮೀರ್ ಅಹಮದ್ ಏನು ಹೇಳಿದ್ರು ಅಂತ. ಬೇರೆ ಬೇರೆ ನಾಯಕರು ಅವರದ್ದೇ ಅಂತ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹೀಗಿರುವಾಗ ನಾನು ವಿದೇಶಿ ಪ್ರವಾಸವನ್ನು ಮಾಡ್ತಾ ಕೂರ್ತ್ರೆ ನಿಜವಾಗ್ಲೂ ಕೂಡ ನನ್ನ ಸಿಎಂ ಆಗುವಂತಹ ಆಸೆ ಏನಿದೆ ಅದು ಕನಸಾಗಿಯೇ ಉಳಿದು ಬಿಡುತ್ತೆ. ದಿನಗಳು ಕಳೆದಂತೆ ಏನಾಗ್ತಾ ಇದೆ, ಅವಧಿ ಮುಗಿತಾ ಬರುತ್ತೆ. ಇನ್ಮೇಲಿಂದ 2.5 ವರ್ಷ, 3 ವರ್ಷ ಹತ್ರ ಆಗ್ತಾ ಬರ್ತಾ ಇದೆ. ಇನ್ನು ಆ ಕೆಲಸ ಈ ಕೆಲಸ ಅದು ಇದು ಮೀಟಿಂಗ್ಗಳು ಸಮಾವೇಶಗಳು ಈ ರೀತಿಯಾಗಿ ನಾನು ಓಡಾಡಿಕೊಂಡಿದ್ರೆ ನಿಜವಾಗಿಯೂ ಕೂಡ ನಾನು ಅನ್ಕೊಂಡಂತಹ ಒಂದು ಸಿಎಂ ಸ್ಥಾನ ಸಿಗೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ದೆಹಲಿಯಲ್ಲೇ ಇದ್ದಾರೆ, ಎಲ್ಲೂ ಕೂಡ ಹೋಗ್ತಾ ಇಲ್ಲ. ಈ ಒಂದು ವಿಚಾರದ ಬಗ್ಗೆ ಏನಾದರೂ ಒಂದು ಫೈನಲ್ ಮಾಡಿಕೊಂಡೇ ಹೋಗಬೇಕು, ಬೇರೆ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಕಾದು ಕುಳಿತಂತೆ ಕಾಣ್ತಾ ಇದೆ ದೆಹಲಿಯಲ್ಲಿ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ, ಮಾತನಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಅವರ ಮೂಲಕ ಮತ್ತೀಗ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯಕ್ಕೆ ಬಂದಂತಹ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಿಂದ ಮತ್ತೆ ದೆಹಲಿಗೆ ವಾಪಸ್ ಆಗಿದ್ದಾರೆ. ಅಲ್ಲಿ ಏನು ಚರ್ಚೆ ಆಗಬಹುದು ಅದೇ ಕುತೂಹಲ ಈಗ ಜಾಸ್ತಿ ಆಗ್ತಾ ಇರುವಂಥದ್ದು. ನಿನ್ನೆ ಸಂಜೆ ಡಿ.ಕೆ. ಶಿವಕುಮಾರ್ ಅವರನ್ನು ಕೆ.ಜೆ. ಜಾರ್ಜ್ ಕೂಡ ಭೇಟಿ ಮಾಡಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ನಡೀತಿರುವಂತಹ ರಾಜಕೀಯ ಒಂದು ಸ್ಥಿತಿಗತಿಗಳ ಬಗ್ಗೆ ರಾಹುಲ್ ಗಾಂಧಿ ಅವರ ಒಂದು ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಕೂಡ ಮಾಡಿರಬಹುದು. ಸಿದ್ದರಾಮಯ್ಯ ಅವರಿಗೆ ತುಂಬ ಆಪ್ತರು ಇವರು. ಹೆಂಗೆ ರಾಜಣ್ಣ ಅವರು ಆಪ್ತರೋ, ಜಮೀರ್ ಅವರು ಆಪ್ತರೋ, ಅದೇ ರೀತಿಯಾಗಿ ಕೆ.ಜೆ. ಜಾರ್ಜ್ ಅವರು ಕೂಡ ಸಿದ್ದರಾಮಯ್ಯ ಅವರಿಗೆ ತುಂಬ ಆಪ್ತರಾಗಿದ್ದಾರೆ. ಬೆಳಗಾವಿಯ ಸಾಹುಕಾರ್ ಕೂಡ ದೆಹಲಿಗೆ ಹೋಗಲು ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರಂತೆ. ಜನವರಿ 20-21ಕ್ಕೆ ದೆಹಲಿ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಸತೀಶ್ ಜಾರಕಿಹೊಳಿ. ಲೋಕೋಪಯೋಗಿ ಇಲಾಖೆ ಸಚಿವ ಕೆ.ಸಿ. ವೇಣುಗೋಪಾಲ್ ಭೇಟಿಯಾಗಿ ಅಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ ಖರ್ಗೆ ಸಿಕ್ಕರೆ ಅವರನ್ನು ಕೂಡ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಲು ಒತ್ತಡ ಹಾಕುವ ಸಾಧ್ಯತೆ ಇದೆ ಅಂತೆ. ಬೆಳಗಾವಿಯ ಸಾಹುಕಾರ್ ಕೂಡ ಒಂದು ರೀತಿಯಲ್ಲಿ ನಮಗೆ ಸಿಎಂ ಸಿದ್ದರಾಮಯ್ಯನೇ ಸಿಎಂ ಆಗಿರಲಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಇತ್ತೀಚೆಗಷ್ಟೇ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ರು. ಅಲ್ಲಿ ಸಾಕಷ್ಟು ನಾಯಕರು ಭಾಗಿಯಾಗಿದ್ರು, ಸಿದ್ದರಾಮಯ್ಯ ಅವರು ಕೂಡ ಸೇರಿ. ಸಿದ್ದರಾಮಯ್ಯ ಅವರು ಮತ್ತೆ ಯಾರು ಗೃಹ ಸಚಿವ ಪರಮೇಶ್ವರ್ ಅವರು, ಇನ್ನು ಬೇರೆ ಬೇರೆ ದಲಿತ ನಾಯಕರು ಎಲ್ಲರೂ ಕೂಡ ಸೇರ್ಕೊಂಡಿದ್ರು. ಅಲ್ಲೂ ಕೂಡ ಸಿದ್ದರಾಮಯ್ಯ ಪರವಾಗಿನೇ ಮಾತನಾಡಿದ್ರು, ಅವರಿಗೆ ಬೆಂಬಲವನ್ನು ಸೂಚಿಸಿದ್ರು. ಹೀಗಾಗಿ ಇವರು ಕೂಡ ದೆಹಲಿಗೆ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಜನವರಿ 20 ಅಥವಾ 21ಕ್ಕೆ ಹೋಗ್ತಾರಂತೆ. ಹೋಗಿ ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿ ಮಾಡ್ತಾರೆ. ಆ ನಂತರ ಬೇರೆ ನಾಯಕರನ್ನು ಕೂಡ ಭೇಟಿ ಮಾಡುವ ಸಾಧ್ಯತೆ ಇದೆ. ಖರ್ಗೆ ಅವರನ್ನ ಆಗಿರ್ಬೋದು, ಬೇರೆ ಬೇರೆ ಯಾರಾದರೂ ಕೂಡ ವರಿಷ್ಠರನ್ನು. ಹೀಗಾಗಿ ಅಲ್ಲಿ ಭೇಟಿಯಾಗಿ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸೋದು ಸೂಕ್ತ ಎನ್ನುವಂತಹ ವಿಚಾರವನ್ನ, ಅವರ ಅಭಿಪ್ರಾಯವನ್ನ ಹೈಕಮಾಂಡ್ ಮುಂದೆ ಇಡಲಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಅದರ ಜೊತೆಗೆ ನಾನು ಕೂಡ ಸಿಎಂ ಯಾಕಾಗಬಾರದು ಎನ್ನುವಂತಹ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಈ ಹಿಂದೆ ಕೂಡ ದಲಿತರ ಒಂದು ಕೋಟಾದಲ್ಲಿ ಸಿಎಂ ಅನ್ನ ಮಾಡ್ತೀರಿ ಅನ್ನೋದಾದ್ರೆ ಅದರಲ್ಲಿ ನಂದು ಒಂದು ಹೆಸರಿರಲಿ, ಸೇರಿಸ್ಕೊಳ್ಳಿ ಅಂತ ಹೇಳಿದ್ರು.
ಹೀಗಾಗಿ ಒಬ್ಬರಾದ ನಂತರ ಒಬ್ಬರು ನಾಯಕರುಗಳು ಹೋಗ್ತಾ ಇದ್ದಾರೆ ದೆಹಲಿಗೆ. ಈ ಎಲ್ಲ ಬೆಳವಣಿಗೆಗಳೇನಿದೆ ಈಗ ಮತ್ತೆ ಜೋರ ಆಗ್ತಾ ಇದೆ. ಸ್ವಲ್ಪ ದಿನಗಳ ಕಾಲ ತಣ್ಣಗಾಗಿತ್ತು, ಸಂಕ್ರಾಂತಿ ನಂತರ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಆಗುತ್ತಾ? ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಬದಲಾವಣೆ ಕಾದಿದೆ ಅಂತ ಅನಿಸ್ತಾ ಇದೆ. ಅದು ಸಿಎಂ ಬದಲಾವಣೆಯ ವಿಚಾರನ ಅಥವಾ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರವು? ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದಾಗ ಈ ಒಂದು ವಿಚಾರದ ಬಗ್ಗೆ ಒತ್ತಡ ಹಾಕಿದ್ದಾರೆ ಅನ್ನುವಂಥ ವಿಚಾರ ಕೂಡ ಕೇಳಿ ಬಂದಿತ್ತು. ಏನಂದರೆ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ 2.5 ವರ್ಷ ಆಗಲೇ ಆಮೇಲೆ ಮಾಡೋಣ ಅಂತ ಏನು ಮಾತುಕತೆ ಆಗಿತ್ತಂತೆ. ಹೀಗಾಗಿ ಅದಾದರೂ ಇರಬಹುದು, ಇಲ್ಲ ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸಿ ಅಂತ ಅವರ ಅಭಿಪ್ರಾಯವನ್ನು ತಿಳಿಸೋಕಾಗಾದ್ರೂ ಆಗಿರಬಹುದು. ಹೀಗಾಗಿ ಬೆಳಗಾವಿಯ ಸಾಹುಕಾರ ಲೋಕೋಪಯೋಗಿ ಇಲಾಖೆಯ ಸಚಿವ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಜನವರಿ 20 ಅಥವಾ 21ನೇ ತಾರೀಕು, ಈ 2 ದಿನಗಳು ಯಾವಾಗಾದರೂ ಹೋಗ್ಬೋದು. ಹೋಗಿ ಅಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಮತ್ತೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಒಂದು ರಾಜಕೀಯ ವಿಚಾರಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಅವರ ಇಲಾಖೆಗೆ ಸಂಬಂಧಪಟ್ಟ ಏನಾದರೂ ಮಾತನಾಡ್ತಾರೋ ಏನೋ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ದೊಡ್ಡ ಮಟ್ಟದ ಮಾತುಗಳು ಕೇಳಿ ಬರ್ತಾ ಇದೆ. ಚಂದನವನದ ರಚ್ಚು ಇದ್ದಕ್ಕಿದ್ದಂತೆ ರೊಚ್ಚಿಗೆದ್ದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ತೂಕ ಜಾಸ್ತಿ ಆಯ್ತಲ್ಲ ಮೇಡಮ್ ಅಂತ ಹೇಳಿದ್ದಕ್ಕೇನೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ರಚಿತಾರಾಮ್. ಈ ಒಂದು ವಿಚಾರವಾಗಿ ಪ್ರಶ್ನೆ ಕೇಳಿದಂತಹ ವ್ಯಕ್ತಿ ಏನು ಆತ ತೆಪ್ಪಗಾಗ್ಬಿಟ್ಟಿದ್ದಾರೆ. ಹೀಗಾಗಿ ಪ್ರಶ್ನೆ ಕೇಳಿದ್ದೆ ತಪ್ಪಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ತೂಕ ಜಾಸ್ತಿ ಆಯ್ತಲ್ಲ ಮೇಡಮ್ ಅಂತ ಕೇಳಿದ್ದಕ್ಕೆ ಅದೇ ತಪ್ಪಾಗ್ಬಿಡ್ತಾ ಅಂತ ಅಭಿಮಾನಿಗಳ ಪ್ರಶ್ನೆಗೆ ರಣರಣ ಸಿಟ್ಟಾಕಿದ್ದಾರೆ ರಚಿತಾರಾಮ್ ಅವರು. ಸಿಂಪಲ್, ನನ್ನ ತೂಕದ ನನ್ನ ದೇಹ ನಿಮಗೇನ್ರಿ, ನನ್ನಿಷ್ಟ ಅಂತ ಕೇಳ್ತಾ ಇದ್ದಾರೆ. ಸಿನಿಮಾಗಾಗಿ ದಪ್ಪ ಆದ್ರ ಅಥವಾ ಜಂಕ್ ಫುಡ್ ಅನ್ನ ಜಾಸ್ತಿ ತಿಂದ್ರ ಗೊತ್ತಿಲ್ಲ. ಸುಂದರಿ ಕೋಪ ಮಾಡಿಕೊಳ್ತಿದ್ದಂತೆ ಪ್ರಶ್ನೆ ಕೇಳಿದಂತಹ ವ್ಯಕ್ತಿ ಕಂಗಾಲಾಗ್ಬಿಟ್ಟಿದ್ದಾನೆ. ಅಭಿಮಾನಿಗಳಿಂದ ಭಾರಿ ಕಾಮೆಂಟ್ಗಳು ಬರ್ತಾ ಇವೆ. ನಮ್ಮ ರಚ್ಚು ಹೆಂಗಿದ್ರು ಚಂದಾನೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ನಮ್ಮ ರಚ್ಚು ಹೆಂಗಿದ್ರು ನಮ್ಗೆ ಓಕೆ ಇಷ್ಟ ಆಗ್ತಾರೆ ಅಂತ. ಹೀಗಾಗಿ ರಚ್ಚು ಇದ್ದಕ್ಕಿದ್ದಂತೆ ರಚಿತಾರಾಮ್ ಅವರು ಅಭಿಮಾನಿಗಳು ಪ್ರೀತಿಯಿಂದ ರಚ್ಚು ಅಂತ ಕರೀತಾರೆ. ಅವ್ರು ಹೆಂಗಿದ್ರೇನಪ್ಪ ನಮ್ಮ ಹೀರೋಯಿನು ನಮಗಿಷ್ಟ ಅವರು ಅಂತ ಅಭಿಮಾನಿಗಳು ಕಾಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ದಾರೆ. ಕೇಳ್ತಾರಂತೆ, ಸ್ವಲ್ಪ ದಪ್ಪ ಆಗ್ಬಿಟ್ಟಿದಾರಲ್ಲ ಮೇಡಮ್, ಏನು ತೂಕ ಜಾಸ್ತಿ ಆಯ್ತಲ್ವಾ, ಯಾಕೆ ಅಂತ ಕೇಳಿದಾಗ, ರೀ ನನ್ನ ದೇಹ ನನ್ನ ಸಿನಿಮಾ ನನ್ನಿಷ್ಟ, ನೀವ್ಯಾರ್ರೀ ಕೇಳೋಕ್ಕೆ, ಅದು ನನ್ನಿಷ್ಟ ಅಂತ ಹೇಳ್ತಾ ಇದ್ದಾರೆ. ವೈಯಕ್ತಿಕ ವಿಚಾರಗಳನ್ನು ಕೇಳುವಂತಹ ಅಗತ್ಯ ಇಲ್ಲ ಅನ್ನೋಂಥ ರೀತಿಯಲ್ಲಿ ಸಿಟ್ಟಾಗ್ಬಿಟ್ಟಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ ರಚಿತಾರಾಮ್ ಅವರು ಈ ಒಂದು ವಿಚಾರವಾಗಿ. ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ, ಯಾವುದಾದ್ರೂ ಒಂದು ಹೊಸ ಸಿನಿಮಾವನ್ನು ಏನಾದರೂ ಒಪ್ಕೊಂಡಿದ್ದಾರಾ, ಅದಕ್ಕೆ ಏನಾದರೂ ದಪ್ಪ ಆದ್ರೆ ಇಲ್ವಾ, ಜಂಕ್ ಫುಡ್ಡನ್ನು ಜಾಸ್ತಿ ತಿಂತಾ ಇದ್ದಾರೆ ಅದಕ್ಕೇನಾದರೂ ದಪ್ಪ ಆದ್ರೆ. ನಾವು ನೋಡಿದ್ವಿ ಇತ್ತೀಚೆಗೆ ರಜನಿಕಾಂತ್ ಅವರ ಸಿನಿಮಾದಲ್ಲಿ ನಟನೆ ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಸೈ ಅನಿಸಿಕೊಂಡಿತ್ತು. ಈಗ ಮುಂಬರುವಂತಹ ಒಂದು ಚಿತ್ರ ಇದೆ, ದುನಿಯಾ ವಿಜಯ್ ಅವರ ಚಿತ್ರದಲ್ಲಿ ಕೂಡ ನಟಿಸಿದ್ದಾರೆ, ಲ್ಯಾಂಡ್ ಲಾರ್ಡ್. ಆ ಚಿತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಈ ಚಿತ್ರಗಳ ನಂತರ ಮುಂದೆ ಯಾವುದಾದ್ರೂ ಹೊಸ ಚಿತ್ರಕ್ಕೆ ಏನಾದರೂ ಸಹಿ ಹಾಕಿದ್ದಾರಾ, ಆ ಸಿನಿಮಾಕ್ಕೋಸ್ಕರ ಇವರು ದಪ್ಪ ಆಗ್ತಾ ಇದ್ದಾರಾ, ತೂಕ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರಾ, ಇಲ್ಲ ಮಾಮೂಲಾಗಿ ಏನು ಜಂಕ್ ಫುಡ್ಗಳನ್ನು ಜಾಸ್ತಿ ತಿಂತಾರಲ್ವ, ಅದರಿಂದ ಏನಾದರೂ ಆಗಿರುವಂತಹ ಎಫೆಕ್ಟಾ ಇದು? ಇಲ್ಲ ಯಾರೋ ಒಬ್ರು ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆ ಕೇಳಿದ್ದಕ್ಕೆ ಈ ರೀತಿಯಾಗಿ ರಚಿತಾರಾಮ್ ಅವರು ಕೋಪ ಮಾಡಿಕೊಂಡು ಸಿಟ್ಟಾಗಿ ಮಾತನಾಡಿದ್ದಾರೆ. ನೀವು ಯಾರೇ ಕೇಳೋಕ್ಕೆ ಯಾಕೆ ಕೇಳ್ತೀರ ನೀವು, ಅದು ನನ್ನ ವೈಯಕ್ತಿಕ ವಿಚಾರ ಅಂತ ಹೇಳಿ ರಚಿತಾರಾಮ್ ಅವರು ಕೋಪ ಮಾಡಿಕೊಂಡಿರುವಂಥದ್ದು. ನನ್ನ ತೂಕ ನನ್ನ ದೇಹ ನಿಮಗೇನ್ರಿ ಕಷ್ಟ ಅಂತ ಹೇಳಿ ರಚ್ಚು ಪ್ರಶ್ನೆ ಮಾಡಿರುವಂಥ, ಅದಕ್ಕೆ ಯಾಕಪ್ಪ ಈ ಪ್ರಶ್ನೆ ಕೇಳಿದೆ ಅಂತ ಕೇಳಿದಂತಹ ವ್ಯಕ್ತಿ ಸುಮ್ಮನಾಗಿದ್ದಾನೆ. ಬೆಂಗಳೂರಲ್ಲಿ ಜಲಮಂಡಳಿಯ ಏನಿದೆ ನೀರು, ಕಾವೇರಿ ನೀರು ಬಿಡುತ್ತಲ್ಲ, ಆ ಕಾವೇರಿ ನೀರಿಗೆ ಕೊಳಚೆ ನೀರು ಮಿಕ್ಸ್ ಆಗ್ತಾ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ಒಂದು ವಿಚಾರವಾಗಿ. ಜಲಮಂಡಳಿಯ ಎಡವಟ್ಟಿಗೆ ಏನಾಗ್ಬಿಟ್ಟಿದೆ, ಇಲ್ಲಿ ಕುಡಿಯುವ ನೀರಿಗೆ ಕೊಳಚೆ ನೀರು ಮಿಕ್ಸ್ ಆಗ್ತಾ ಇದೆ. ಜನರು ಕಂಗಾಲಾಗ್ತಾ ಇದ್ದಾರೆ ಜಲಮಂಡಳಿಯ ಒಂದು ಎಡವಟ್ಟಿಗೆ. ಆದರಾಯನಪುರ VS ಗಾರ್ಡನ್ನಲ್ಲಿ ಶುದ್ಧ ನೀರಿಗೆ ಹಾಹಾಕಾರ ಕೇಳಿ ಬರ್ತಾ ಇದೆ. ಕಳೆದ ಹಲವು ವರ್ಷಗಳಿಂದ ಜಲಮಂಡಳಿ ಕಾವೇರಿ ನೀರಿನಲ್ಲಿ ಸಮಸ್ಯೆ ಎದುರಾಗಿದೆ. ಮೀಟರ್ ಹಾಕಿಸಿಕೊಂಡು ನೀರಿಗೆ ಶುಲ್ಕ ಕಟ್ಟುವಂತಹ ಒಂದು ಸ್ಥಳೀಯರೇನಿದ್ದಾರೆ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಡಿಯೋಕೆ ಆಗಿರ್ಬೋದು, ಅಡುಗೆ ಮಾಡೋಕ್ಕೆ ಎಲ್ಲ ರೀತಿಯ ನೀರು ಏನಿದೆ ಬಳಕೆ ಮಾಡುವಂಥ ನೀರು ಅದಕ್ಕೆ ಮಿಶ್ರಣ ಆಗ್ತಾ ಇದೆ. ಸದ್ಯ ಸ್ಥಳೀಯರ ಆಕ್ರೋಶದ ಬಳಿಕ ಎಚ್ಚೆತ್ಕೊಂಡಿದೆ ಜಲಮಂಡಳಿ. ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ VS ಗಾರ್ಡನ್ನ ಅಲ್ಲಿನ ವಾಸಿಗಳು.
ದುಡ್ಡು ಕೊಟ್ಟರು ಕೂಡ ಕಲುಷಿತ ನೀರು ಬಳಸಬೇಕಾ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವು ಬಾರಿ ದೂರು ಕೊಟ್ಟರು ಕೂಡ ಗಂಭೀರವಾಗಿ ತೆಗೆದುಕೊಳ್ಳದ ಅಧಿಕಾರಿಗಳು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಕಲುಷಿತ ನೀರನ್ನೇ ಬಳಸುತ್ತಾ ಸೊರಗುತ್ತಾ ಇದ್ದಾರೆ, ಸೊರಗು ಹೋಗ್ತಾ ಇದ್ದಾರೆ. ವಿ ಎಸ್ ಗಾರ್ಡನ್ ಅಲ್ಲಿನ ಜನರು. ಬೆಂಗಳೂರಿನಲ್ಲಿ ಜಲಮಂಡಳಿ ಏನು ಮಾಡ್ತಾ ಇದೆ, ಕಾವೇರಿ ನೀರಿಗೆ ಕೊಳಚೆ ನೀರನ್ನು ಮಿಕ್ಸ್ ಮಾಡ್ತಾ ಇದೆ. ಅದು ಅವರ ಗಮನಕ್ಕೆ ಬರ್ತಾ ಇಲ್ವಾ? ಜನರು ಹೇಳ್ತಾ ಇದ್ದಾರೆ ನೋಡಿ ಹಿಂಗಾಗ್ತಾ ಇದೆ ಅಂತ. ಆದ್ರೂ ಕೂಡ ಪದೇ ಪದೇ ಈ ರೀತಿಯಾದ ಎಡವಟ್ಟ ಆಗ್ತಾ ಇದೆ. ದುಡ್ಡು ಕೊಡ್ತಾ ಇದ್ದಾರೆ, ಬಿಲ್ ಕಟ್ತಾ ಇದ್ದಾರೆ, ಆದ್ರೂ ಕೂಡ ಸರಿಯಾದ ಶುದ್ಧ ನೀರು ಸಿಗ್ತಾ ಇಲ್ಲ. ಕೆಲ ವರ್ಷಗಳಿಂದ ಈ ರೀತಿಯಾಗಿ ಆಗ್ತಾ ಇದೆ, ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮೀಟರನ್ನು ಹಾಕ್ಸ್ಕೊಂಡು ನೀರಿಗೆ ಶುಲ್ಕ ಕಟ್ತಾ ಇದ್ರು ಕೂಡ ಸ್ಥಳೀಯರಿಗೆ ಒಳ್ಳೆಯ ನೀರು ಸಿಗ್ತಾ ಇಲ್ಲ. ಕುಡಿಯೋಕ್ಕಾಗಿರ್ಬೋದು, ಅಡುಗೆ ಸೇರಿ ಎಲ್ಲ ರೀತಿಯ ಗೃಹ ಬಳಕೆಗೆ ಇದೇ ಕಾವೇರಿ ನೀರನ್ನು ಬಳಸಲಾಗುತ್ತೆ. ಜಲಮಂಡಳಿ ಈ ರೀತಿಯಾದಂತಹ ಒಂದು ಎಡವಟ್ಟನ್ನು ಮಾಡ್ಕೊಳ್ತಾ ಇದೆ. ಶುದ್ಧ ನೀರಿಗೆ ಕಲುಷಿತ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅಥವಾ ಮಿಕ್ಸ್ ಆಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ಅಲ್ಲಿನ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾದರಾಯನಪುರ ಮತ್ತು ವಿ ಎಸ್ ಗಾರ್ಡನ್ನಲ್ಲಿ ಈ ರೀತಿಯಾಗಿ ಅಶುದ್ಧ ನೀರು ಏನಿದೆ ಅದು ಪೂರೈಕೆ ಆಗ್ತಾ ಇದೆ. ಅದೇ ವಿಚಾರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಅನೇಕ ವರ್ಷಗಳಿಂದ ಈ ವಿಚಾರದಲ್ಲಿ ಅಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪ ಇದೆ. ಹೀಗಾಗಿ ಏನು ಕಾವೇರಿ ನೀರು ಅಂತ ಇರುತ್ತಲ್ಲ ಅದನ್ನು ನಾವೆಲ್ಲದಕ್ಕೂ ಬಳಕೆ ಮಾಡ್ತೀವಿ ಬೆಂಗಳೂರಲ್ಲಿ. ಹೀಗಾಗಿ ಇಂತಹ ನೀರಿಗೆ ಈ ರೀತಿಯಾಗಿ ಕಲುಷಿತ ನೀರು, ಕೆಟ್ಟ ನೀರು, ಕೊಳಚೆ ನೀರನ್ನು ನೀವು ಮಿಕ್ಸ್ ಮಾಡಿಕೊಟ್ರೆ ನಮ್ಮ ಆರೋಗ್ಯದ ಗತಿ ಏನು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ, ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. BWSSB ಏನಿದೆ ಅದು ಕೆಲವೊಂದು ವಿಚಾರದಲ್ಲಿ ಇದೇ ರೀತಿಯಾಗಿ ಎಡವಟ್ಟುಗಳನ್ನು ಮಾಡಿಕೊಳ್ತಾ ಇರುತ್ತೆ. ಕುಡಿಯೋ ನೀರಿಗೆ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಹೇಳಿ ಶಾಶ್ವತ ಪರಿಹಾರ ಬೇಕು ನಮಗೆ, ಬರೀ ಟೆಂಪ್ರವರಿ ಪರಿಹಾರ ಬೇಕಾಗಿಲ್ಲ, ಪರ್ಮನೆಂಟ್ ಸೊಲ್ಯೂಷನನ್ನು ಕೊಡಿ ಇದಕ್ಕೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಾವು ದುಡ್ಡು ಕೊಡ್ತಾ ಇದ್ದೀವಿ, ಬಿಲ್ ಕಟ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ವಿ, ಆದರೆ ಯಾಕೆ ನೀವು ಹಿಂಗೆ ಮಾಡ್ತಾ ಇದ್ದೀರಾ? ಅನೇಕ ಬಾರಿ ಇದಕ್ಕೆ ಸಂಬಂಧಪಟ್ಟ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಗಂಭೀರ ಆರೋಪ ಕೇಳಿ ಬಂದಿತ್ತು ಈ ಒಂದು ವಿಚಾರ. ಆದರೂ ಕೂಡ ಯಾವ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಹಾಗಾದರೆ ಹಿಂಗೆ ಕೆಟ್ಟೋಗಿರೋ ನೀರು ಕುಡಿಬೇಕಾ, ಕಲುಷಿತವಾದ ನೀರು ಕುಡಿಬೇಕಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರಿಗೂ ಹೋಗ್ತಾ ಇದ್ದಾರೆ. ಇದಕ್ಕೆ ಯಾವಾಗ ಮುಕ್ತಿ ಸಿಗುತ್ತೋ ಏನೋ ಗೊತ್ತಿಲ್ಲ. ಸಿಎಂ ಆಗೇ ಆಗ್ತಾರಾ? ಸಿಎಂ DK ಶಿವಕುಮಾರ್ ಈ ರೀತಿಯಾದ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ದೆಹಲಿಗೆ ಹೋಗಿದ್ದಾರೆ, ದೆಹಲಿಯಲ್ಲಿ ಪಟ್ಟು ಹಿಡಿದು ಕೂತು ಬಿಟ್ಟಿದ್ದಾರೆ, ಸಿಎಂ ಆಗ್ಲೇಬೇಕು ಅಂತ ಹೇಳಿ. ಹಾಗಾದ್ರೆ ಏನಾದರೂ ಸಿಹಿ ಸುದ್ದಿ ಸಿಗುತ್ತಾ DK ಶಿವಕುಮಾರ್ ಬಣದ ನಾಯಕರಿಗೆ ಮತ್ತೆ DK ಶಿವಕುಮಾರ್ ಅವರಿಗೆ? ದೆಹಲಿಯಲ್ಲಿ ಹೋಗಿದ್ದಾರೆ, ಅಲ್ಲೇ ಕೂತ್ಕೊಂಡಿದ್ದಾರೆ, ಸಿಎಂ ಆಗ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದುಕೊಂಡಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಪಟ್ಟು ಹಿಡಿದು DK ಶಿವಕುಮಾರ್ ಅವರು ಸತತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ದೆಹಲಿಗೆ ಹೋಗಿರುವಂತಹ DCM DK ಅಲ್ಲಿ ಚರ್ಚೆ ಮಾಡಿದ್ದಾರೆ ಕೆಲ ನಾಯಕರ ಜೊತೆ. ರಾಹುಲ್ ಗಾಂಧಿಯನ್ನು ಭೇಟಿಯಾಗದೆ ವಾಪಸ್ ಹೋಗಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಅಲ್ಲಿ ನಾಯಕತ್ವದ ಬದಲಾವಣೆಯ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ DK ಶಿವಕುಮಾರ್. ನಿಗದಿಯಂತೆ ಇಂದು ಸಂಜೆ ಬೆಂಗಳೂರಿಗೆ ಬರಬೇಕಾಗಿತ್ತು DK ಶಿವಕುಮಾರ್, ಆದರೆ ಬಂದಿಲ್ಲ. ಇನ್ನೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ಏನಾದರೂ ಒಂದು ತೀರ್ಮಾನವನ್ನು ಮಾಡಿಕೊಂಡು ಬರಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಿನ್ನೆ DKಗೆ ಸಿಕ್ಕಿಲ್ಲ ರಾಹುಲ್ ಗಾಂಧಿಯ ಭೇಟಿಯ ಅವಕಾಶ. ಇಂದು ಅಥವಾ ನಾಳೆ ಹೈಕಮಾಂಡ್ ಭೇಟಿಯ ಸಾಧ್ಯತೆ ಕೂಡ ಇದೆ. ವರಿಷ್ಠರಿಂದ ಸ್ಪಷ್ಟನೆ ಪಡೆದು ವಾಪಸ್ ಬರಲು DK ಶಿವಕುಮಾರ್ ನಿರ್ಧಾರ ಮಾಡದಂತೆ ಕಾಣ್ತಾ ಇದೆ. ನಾಯಕತ್ವದ ಬದಲಾವಣೆಯ ಬಗ್ಗೆ ಕ್ಲಾರಿಟಿ ಬೇಕು, ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ DK ಶಿವಕುಮಾರ್. ಕೈ ಹೈಕಮಾಂಡ್ನಿಂದ DKಶಿಗೆ ಸಿಗುತ್ತಾ? ಹಾಗಾದ್ರೆ ಒಂದು ಕ್ಲಾರಿಟಿ ಇಂದು ಸಿಗುತ್ತೋ ನಾಳೆ ಸಿಗುತ್ತೋ? ಹಲವು ಬಾರಿ ದೆಹಲಿಗೆ ಹೋಗಿದ್ರು ಕೂಡ ರಾಹುಲ್ ಗಾಂಧಿ
ಭೇಟಿಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ, ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ದೆಹಲಿಯಿಂದ ಬೇಸರದಿಂದಾನೇ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು. ಆದರೆ ಈ ಬಾರಿ ನಾಯಕತ್ವದ ಬಗ್ಗೆ ಒಂದು ಕ್ಲಾರಿಟಿ ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಬೆಂಗಳೂರಿಗೆ ಬರ್ತಾ ಇಲ್ಲ. ಡಿ ಕೆ ದೆಹಲಿಯ ದಂಡಯಾತ್ರೆ ಸಕ್ಸಸ್ ಮಾಡಿಕೊಂಡೇ ಬರ್ತಾರಾ ಇಲ್ವೋ ಗೊತ್ತಿಲ್ಲ. ಆ ಒಂದು ಪ್ರಶ್ನೆ ಇದೆ, ಏನಾಗಬಹುದು ಈ ಒಂದು ವಿಚಾರದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಕೂಡ ಒಂದು ಕ್ಲಾರಿಟಿ ಬೇಕು ಅಂತ ಬಯಸ್ತಾರೆ. ಈ ವಿಚಾರದಲ್ಲಿಯೂ ಕೂಡ ಅಷ್ಟೇ. ಈಗ ದೆಹಲಿಯಲ್ಲಿ ಕೂತ್ಕೊಂಡಿದ್ದಾರೆ, ನನಗೆ ಏನು ಒಪ್ಪಂದ ಆಗಿತ್ತಲ್ಲ ಆ ಪ್ರಕಾರ ನೀವು ನಡೆದುಕೊಳ್ಳಿ, ನನಗೊಂದು ಕ್ಲಾರಿಟಿ ಕೊಡಿ, ನನ್ನ CM ಮಾಡ್ತೀರಾ ಇಲ್ವೋ ಅದನ್ನು ಕರೆಕ್ಟಾಗಿ ಹೇಳ್ಬಿಡಿ, ಸುಮ್ಮನೆ ನನ್ನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ಸೋಕೆ ಹೋಗಬೇಡಿ ಅನ್ನುವಂಥ ರೀತಿಯಲ್ಲಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಕೂತ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯನ್ನು ಭೇಟಿ ಮಾಡೋಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು, ಆದರೆ ಆಗಲಿಲ್ಲ. ಅವರು ವಿದೇಶಿ ಪ್ರವಾಸದಲ್ಲಿದ್ದರು. ಒಂದು ವೇಳೆ ದೆಹಲಿಯಲ್ಲಿ ಇದ್ದರೂ ಕೂಡ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಮುಂದೂಡ್ತಾ ಇದ್ರು, ಭೇಟಿಗೆ ಅವಕಾಶವನ್ನೇ ಮಾಡಿಕೊಡ್ತಾ ಇರಲಿಲ್ಲ. ಆದರೆ ಅಲ್ಲೇ ಇರುವಂಥದ್ದು ಏನು ಅಂತಂದರೆ ಗೊಂದಲ ನೋಡಿ. ಡಿ ಕೆ ಶಿವಕುಮಾರ್ ಸಮಯವನ್ನು ಕೇಳಿದಾಗ ಕೊಡದಂತಹ ರಾಹುಲ್ ಗಾಂಧಿ ಬೇರೆ ನಾಯಕರು ಕೇಳಿದಾಗ ದಿಢೀರಂತ ಸಮಯವನ್ನು ಕೊಡ್ತಾ ಇದ್ರು. ಅದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇಜಾರಾಗ್ತಾ ಇತ್ತು. ನಾವು ನೋಡಿದ್ದೀವಿ, ಪ್ರಿಯಾಂಕ ಖರ್ಗೆ ಅವರು ಭೇಟಿ ಮಾಡ್ತಾ ಇದ್ರು, ಆದರೆ ಡಿ ಕೆ ಶಿವಕುಮಾರ್ಗೆ ಸಮಯವನ್ನು ಕೊಡ್ತಾ ಇರಲಿಲ್ಲ. KJ ಜಾರ್ಜ್ ಅವರಿಗೆ ಸಿಕ್ಕಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಸಿಗ್ತಾ ಇಲ್ಲ. ನಿನ್ನೆ ಆಗಿರುವಂಥದ್ದು ಏನು ಮೊನ್ನೆ ಒಂದು ತಿಂಗಳು 2 ತಿಂಗಳು ಹಿಂದೆ ಆಗಿರುವಂಥ ವಿಚಾರಗಳಲ್ಲ ಇದೆಲ್ಲವೂ ಕೂಡ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ರಾಹುಲ್ ಗಾಂಧಿ ಅವರು ದೂರ ತಳ್ತಾ ಇರೋದು ಯಾಕೆ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರಿಗೆ ನಿರಾಸೆಯನ್ನ ಮೂಡಿಸ್ತಾ ಇದ್ದಾರೆ. ಅನೇಕ ಬಾರಿ ದೆಹಲಿಯಿಂದ ಬರಿಗೈಯಲ್ಲಿ ವಾಪಸ್ ಆಗಿದ್ರು, ಯಾವ ನಾಯಕರು ಕೂಡ ಸ್ಪಂದನೆ ಮಾಡಿರಲಿಲ್ಲ. ಹೀಗಾಗಿ ಈ ಒಂದು ವಿಚಾರವಾಗಿ ಈಗ ಒಂದು ಕ್ಲಾರಿಟಿಯನ್ನು ತೆಗೆದುಕೊಂಡೇ ಬರಬೇಕು ಅಂತ ಹೇಳಿ ದೆಹಲಿಯಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನನಗೆ CM ಚೇರನ್ನು ಕೊಡ್ತೀರೋ ಇಲ್ವೋ, ಎರಡರಲ್ಲೊಂದು ಹೇಳಿಬಿಡಿ, ಆಮೇಲೆ ನನ್ನ ವಿಚಾರ ಏನಿದೆ, ನನ್ನ ನಿರ್ಧಾರ ಏನಿದೆ ಅದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ, ಇಲ್ಲ ಅಂದರೆ ಏನು ಮಾಡಿ ತೋರಿಸಬೇಕೋ ಅದನ್ನು ತೋರಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಆ ಮನಸ್ಥಿತಿಯಲ್ಲಿನೇ ಇವರು ದೆಹಲಿಯಲ್ಲಿ ಕೂತಂತೆ ಕಾಣ್ತಾ ಇದೆ. CM ಪಟ್ಟಕ್ಕಾಗಿ ಪಟ್ಟು ಹಿಡಿದು ಕೂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಏನಾಗಬಹುದು, ಕಾಂಗ್ರೆಸ್ನಲ್ಲಿರುವಂತಹ ಬಹುದೊಡ್ಡ ಸಮಸ್ಯೆ ಗೊಂದಲ ಬಗೆಹರಿಯೋ ಥರ ಕಾಣ್ತಾನೆ ಇಲ್ಲ. ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಒಂದು ವಿಚಾರಗಳು ಹೊರಗೆ ಬರ್ತಾನೆ ಇರುತ್ತೆ. ರಾಹುಲ್ ಗಾಂಧಿಯನ್ನು ಭೇಟಿ ಆಗಲೇಬೇಕು, ನಾನು ಭೇಟಿ ಆಗದೆ ವಾಪಸ್ ಹೋಗೋದೇ ಇಲ್ಲ, ಅದೆಷ್ಟು ದಿನ ಆಗುತ್ತೋ ಆಗಲಿ ಅಂತ ಹೇಳಿ ದೆಹಲಿಯಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾಯಕತ್ವದ ಬದಲಾವಣೆ ಬಗ್ಗೆ ನನಗೆ ಸ್ಪಷ್ಟನೆ ಬೇಕು, ಒಂದು ಕ್ಲಾರಿಟಿ ಬೇಕು, ಕೊಡ್ತೀರಾ ಕೊಡಿ, ಇಲ್ಲಾಂದ್ರೆ ಏನಾದರೂ ಒಂದು ಹೋಗ್ಲಿ ಅತ್ತಾಗ ನಿನ್ನ ಮಾಡೋದೇ ಇಲ್ವಪ್ಪ ಅಂತ ಆದರೂ ಹೇಳಬೇಕಲ್ಲ. ಹೇಳಿದ್ರೆ ನಾವು ಆಮೇಲೆ ಏನೋ ಒಂದು ಬೇರೆ ದಾರಿ ನೋಡ್ಕೊಳ್ತೀವಪ್ಪ. ಆ ಕಡೆ ಹಂಗೂ ಹೇಳ್ತಾ ಇಲ್ಲ, ಹಿಂಗೂ ಹೇಳ್ತಾ ಇಲ್ಲ, ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು. ಹೀಗಾಗಿ DCM ಆಗಿರುವಂತಹ ಅವರು CM ಆಗೋಕೆ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಅದು ಆಗ್ತಾ ಇದೆ. ಹೀಗಾಗಿ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಕೈಯಲ್ಲಿರೋದ್ರಿಂದ ಅವರು ಬಂದು ಮಾತನಾಡಬೇಕು, ಒಂದು ಕ್ಲಾರಿಟಿಯನ್ನು ಕೊಡಬೇಕು. ಕೊಟ್ಟ ನಂತರ ಡಿ ಕೆ ಶಿವಕುಮಾರ್ ಏನು ಯೋಚನೆ ಮಾಡ್ತಾರೆ ಅನ್ನೋದು ಆವಾಗ ನಿರ್ಧಾರ ಆಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ, ಒಂದು ವೇಳೆ ಅವರನ್ನು ಭೇಟಿ ಮಾಡಿದ್ರೆ ಏನಾದರೂ ಒಂದು ಒಳ್ಳೆಯ ವಿಚಾರ ಸಿಗುತ್ತೆ, ಖುಷಿಯ ವಿಚಾರ ಸಿಗುತ್ತೆ ಅಂತ ಹೇಳಿ ಅವರ ಬಣದ ನಾಯಕರೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಿರುವಾಗ ರಾಹುಲ್ ಗಾಂಧಿ ಮಾತ್ರ ಡಿ ಕೆ ಶಿವಕುಮಾರನ್ನು ಭೇಟಿ ಮಾಡೋಕ್ಕೆ ಯಾಕೆ ಉತ್ಸಾಹವನ್ನು ತೋರ್ತಾ ಇಲ್ಲ. ಬೇರೆ ಬೇರೆ ವಿಚಾರಗಳಿದ್ದಾಗ ತುಂಬ ಈಸಿಯಾಗಿ ಸಿಗ್ತಾರೆ, ಆದರೆ ಈ ನಾಯಕತ್ವದ ಬದಲಾವಣೆ ವಿಚಾರ ಮಾತಾಡಬೇಕಾದ್ರೆ ಪುಸುಕ್ಕಂತ ಜಾರ್ಕೊಂಡು ಹೋಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ಗೆ ಸಿಗ್ತಾನೇ ಇಲ್ಲ. ಇದೇ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಪದೇ ಪದೇ ಬೇಸರ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ. ನಾನು ಇನ್ನೆಷ್ಟು ಬಾರಿ ಅಂತ ಬರಿಗೈಯಲ್ಲಿ ವಾಪಸ್ ಬರೋದು, ಏನಾದರೂ ಒಂದು ವಿಚಾರವನ್ನು ತೆಗೆದುಕೊಂಡೇ ಬರ್ತೀನಿ, ಕ್ಲಾರಿಟಿಯನ್ನು ತೆಗೆದುಕೊಂಡು ಬರ್ತೀನಿ ವಾಪಸ್ ಅಂತ ಹೇಳಿ ದೆಹಲಿಯಲ್ಲಿ ಕೂತಿದ್ದಾರೆ. ಏನು ಕ್ಲಾರಿಟಿಯನ್ನು ಕೊಡಬಹುದು ರಾಹುಲ್ ಗಾಂಧಿ, ಅದಕ್ಕೋಸ್ಕರ ವೇಟಿಂಗ್ ಎಲ್ಲರೂ ಕೂಡ. ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ಏನಿದೆ ಅದರಲ್ಲಿ ನೇಮಕಾತಿಯ ಪರೀಕ್ಷೆಯಲ್ಲಿ ಭಾರಿ ಅಕ್ರಮ ಆಗಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಆ ಇನ್ಸ್ಟಿಟ್ಯೂಟ್ ಯಾವುದು, ಏನು ಅಕ್ರಮ ಆಗಿದೆ ಅಲ್ಲಿ, ಈ ಒಂದು ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗೋಣ. ನೋಡಿ, ಏನು ಇನ್ಸ್ಟಿಟ್ಯೂಟ್ ಇದೆ ಆ ಒಂದು ವಿಚಾರವಾಗಿ ನೇಮಕಾತಿ ಮಾಡ್ಕೊಳ್ಬೇಕಾಗಿತ್ತು. ಆ ನೇಮಕಾತಿಯ ವಿಚಾರದಲ್ಲಿ ಭಾರಿ ಅಕ್ರಮ ಆಗಿದೆ. ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಗೋಲಮಾಲ್ ಆಗಿದೆ ಅಂತ ಕೇಳಿ ಬರ್ತಾ ಇದೆ. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿ ಪರೀಕ್ಷೆ ನಡೆದಿತ್ತು. ಸರ್ಕಾರಿ ಉದ್ಯೋಗ ಪಡೆಯುವ ಆಸೆಯಿಂದ ಏನಾಗಿತ್ತು ಅಲ್ಲಿ, ಬೇರೆ ವ್ಯಕ್ತಿಯನ್ನ ಕೂರಿಸಿ ಪರೀಕ್ಷೆ ಬರೆಸಿದ್ದಾರೆ. 7 ಅಭ್ಯರ್ಥಿಗಳ ಕೃತ್ಯ ಈಗ ಬಹಿರಂಗ ಆಗಿದೆ. ದಾಖಲೆಯನ್ನು ಪರಿಶೀಲನೆ ವೇಳೆ ಮಾಡುವಂತಹ ವೇಳೆ ಸಿಕ್ಕಿಬಿದ್ದಿದ್ದಾರೆ ಆ ಅಭ್ಯರ್ಥಿಗಳು. ನೇಮಕಾತಿ ಪ್ರಕ್ರಿಯೆಯಲ್ಲಿ
ಅನುಮಾನ ಬಂದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಚೆಕ್ ಮಾಡಿದ್ದಾರೆ. ಅವಾಗ ಗೊತ್ತಾಗಿದೆ ಕಳ್ಳಾಟ. ಆಡಳಿತ ಮಂಡಳಿಯ ಆಂತರಿಕ ತನಿಖೆಯನ್ನು ನಡೆಸಿದೆ. ಪರೀಕ್ಷೆ ವೇಳೆ ಹಾಜರಾದಂತಹ ಅಭ್ಯರ್ಥಿಗಳ ಫೋಟೋಗಳು ಏನಿದೆ, ಅವ್ರಿಗೂ ನಿಜವಾದ ವ್ಯಕ್ತಿಗಳು ಹೊಂದಾಣಿಕೆ ಆಗ್ತಾ ಇಲ್ಲ. ಪರೀಕ್ಷಾ ಕೇಂದ್ರದ CCTV ದೃಶ್ಯದಲ್ಲಿ ಅಸಲಿ ಕೃತ್ಯ ಈಗ ಬಯಲಾಗಿದೆ. ನೇಮಕಾತಿಯ ಸಂದರ್ಭದಲ್ಲಿ ಮತ್ತು ಕೆಲಸಕ್ಕೆ ಸೇರಿದ ಬಳಿಕ ಸಲ್ಲಿಸಿದಂತಹ ಒಂದು ದಾಖಲೆಗಳ ಪರಿಶೀಲನೆ ಆಗಿದೆ. ಈ ವೇಳೆ ಅಭ್ಯರ್ಥಿಗಳ ಸಹಿಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡು ಬಂದಿದೆ. ಎಲ್ಲ ದಾಖಲೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿದಾಗ FSLಗೆ ವರದಿಯನ್ನು ರವಾನೆ ಮಾಡಲಾಗಿದೆ. ಇನ್ನೂ ಕೂಡ ಬೆರಬೇಕು ಅಂತ ಹೇಳಿ FSL ವರದಿಯಲ್ಲಿ 7 ಅಭ್ಯರ್ಥಿಗಳ ಬದಲಾಗಿ ಬೇರೆ ಬೇರೆಯವರು ಬಂದಿದ್ದಾರೆ. ಬೇರೆ ವ್ಯಕ್ತಿಗಳ ಪರೀಕ್ಷೆ ಬರೆದಿರುವುದು ದೃಢಪಟ್ಟಿರೋದ್ರಿಂದ ತನಿಖೆಯಲ್ಲಿ ವಿಚಾರ ಗೊತ್ತಾಗ್ಬಿಟ್ಟಿದೆ, ಬೆಳಕಿಗೆ ಬಂದಿದೆ. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿಯಿಂದ ಕಾರ್ಯದರ್ಶಿಯಿಂದ ದೂರು ದಾಖಲಾಗಿದೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಈ ಒಂದು ವಿಚಾರವಾಗಿ ನೋಡಿ, ಒಂದು ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ಇದೆ, ಸರ್ಕಾರಕ್ಕೆ ಸೇರಿದಂತಹ ಇನ್ಸ್ಟಿಟ್ಯೂಟ್. ಅದರಲ್ಲಿ ಈ ರೀತಿಯಾಗಿ ಅಕ್ರಮ ಆಗಿದೆ, ಗೋಲ್ಮಾಲ್ ಆಗಿದೆ. ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನಿದೆ ಅದರಲ್ಲಿ ಗೋಲ್ಮಾಲ್ ಆಗಿದೆ. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿ ಪರೀಕ್ಷೆ ನಡೆದಿತ್ತು, ಅದರಲ್ಲಿ ಅಕ್ರಮವಾಗಿದೆ. ಪರೀಕ್ಷೆ ಬರೆದವರೇ ಬೇರೆ, ಕೆಲಸಕ್ಕೆ ಬಂದವರೇ ಬೇರೆ. ಪರೀಕ್ಷೆ ಬರಬೇಕಾದಾಗ ಕೊಟ್ಟಂತಹ ದಾಖಲೆಗಳೇ ಬೇರೆ, ಸೇರಬೇಕಾದಾಗ ಕೊಟ್ಟಂತಹ ದಾಖಲೆಗಳೇ ಬೇರೆ. ಇದ್ರ ಬಗ್ಗೆ ಅನುಮಾನ ಬಂದಿತ್ತು. ಹೀಗಾಗಿ ಅನುಮಾನ ಬಂದಾಗ ತನಿಖೆ ಮಾಡಿದ್ರು, ಪರಿಶೀಲನೆ ಮಾಡಿದ್ರು, ಎಲ್ಲ ಡಾಕ್ಯುಮೆಂಟ್ಗಳನ್ನು ಕರೆಸಿ. ಆಗ ಇವರ ಕಳ್ಳಾಟ ಬಯಲಾಗಿದೆ. ಸರ್ಕಾರಿ ಉದ್ಯೋಗವನ್ನು ಪಡಿಬೇಕು ಅಂತ ಹೇಳಿ ಈ ರೀತಿಯಾಗಿ ಕಳ್ಳಾಟವನ್ನು ಮಾಡಿದ್ದಾರೆ. ಕೆಲ ವ್ಯಕ್ತಿಗಳು ಬೇರೆ ವ್ಯಕ್ತಿಗಳನ್ನು ಕೂರಿಸಿ ಪರೀಕ್ಷೆಯನ್ನು ಬರೆಸಿದ್ದಾರೆ. ಯಾಕಂದ್ರೆ ಅವರಿಗೆ ಪರೀಕ್ಷೆ ಬರೆದು ಪಾಸ್ ಆಗ್ತೀವಿ ಅನ್ನೋ ನಂಬಿಕೆ ಇರಲಿಲ್ಲ. ಹೀಗಾಗಿ ಬೇರೆಯವರನ್ನ ಕೂರಿಸಿ ಬರೆಸಿದ್ದಾರೆ ಪರೀಕ್ಷೆಯನ್ನು ಕೆಲ ಅಭ್ಯರ್ಥಿಗಳು. ಈ ಒಂದು ಕೃತ್ಯ ಈಗ ಬಯಲಾಗಿದೆ. ದಾಖಲೆಯನ್ನು ಪರಿಶೀಲನೆ ಮಾಡಿದಾಗ ಏನೇನು ಡಾಕ್ಯುಮೆಂಟ್ಗಳನ್ನೆಲ್ಲ ಚೆಕ್ ಮಾಡ್ತಾರೆ, ವೆರಿಫೈ ಮಾಡಿದಾಗ ಗೊತ್ತಾಗಿದೆ ಇವರು ಅವರಲ್ಲ ಅಂತ ಹೇಳಿ. ಹೀಗಾಗಿ ನೇಮಕಾತಿಯಲ್ಲಿ ಆಗಿರುವಂತಹ ಅಕ್ರಮದ ಬಗ್ಗೆ FIR ಕೂಡ ದಾಖಲಾಗಿದೆ. ಸದಾಶಿವನಗರದಲ್ಲಿ ಆಡಳಿತ ಮಂಡಳಿಯ ಆಂತರಿಕ ತನಿಖೆ